ಮೂಲತಃ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲಾ ಉರವಕೊಂಡ ಎಂಬ ಹೆಸರಿನ ಊರಿನಲ್ಲಿ ವಾಸವಾಗಿದ್ದ ಹರಿಭಕ್ತೆ ಸಾಧು ಸಂತರ ಸೇವೆಗೈಯುತ್ತಿದ್ದ ಆಧ್ಯಾತ್ಮ ಜೀವಿಗಳಾದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀಯುತ ರಾಮಪ್ಪ ಪೋಸ ಎಂಬುವರ ಕುಲಪುತ್ರ ಕುಳಿಯಪ್ಪ ಪೋಸ ಇವರು ಕಡು ಬಡತನ ಇರುವುದರಿಂದ ಉದ್ಯೋಗ ಅರಸಿ ನಮ್ಮ ಹುಬ್ಬಳ್ಳಿಗೆ ಬಂದು ಹಳೆ ಹುಬ್ಬಳ್ಳಿಯ ಚನ್ನಪೇಟೆಯ ಔರಾದಿ ಓಣಿಯಲ್ಲಿರುವ ಶ್ರೀ ರಾಮಣ್ಣ ಕ್ಷೀರಸಾಗರ್ ಎಂಬುವರ ಮನೆಯಲ್ಲಿ ಕುಲಕಸುಬು ನೇಕಾರಿಕೆ ಕೆಲಸವನ್ನು ಮಾಡುತ್ತಾ ನೆಲೆಸಿದರು. ಶ್ರೀಮತಿ ಲಕ್ಷ್ಮವ್ವ ಮತ್ತು ಶ್ರೀ ಕುಳಿಯಪ್ಪ ದಂಪತಿಗಳಿಗೆ ತಮ್ಮ 4 ಮಕ್ಕಳಲ್ಲಿ ಮೂರನೇದವರಾಗಿ ದಿನಾಂಕ 21/11/1965 ಚತುರ್ದಶಿ ಶುಭ ರವಿವಾರದಂದು ಮಾತೋಶ್ರೀ ಅಮ್ಮನವರು ಹುಬ್ಬಳ್ಳಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಬೆಳೆಯುತ್ತಾ ಮುಖದಲ್ಲಿ ಒಳ್ಳೆಯ ಕಳೆ ತೇಜಸ್ಸು ಹೊಂದಿರುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಮನೆಯ ಬಡತನದ ಪರಿಸ್ಥಿತಿಯನ್ನು ಅವಲೋಕಿಸಿ ಶಾಲೆಗೆ ಕಲಿಯಲು ಹೋಗದೆ ತನ್ನ ಹಿರಿಯ ಅಕ್ಕನ ಜೊತೆಗೆ ಮನೆಯಿಂದ 5ರಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈಗಿನ ಕಾರವಾರ ರಸ್ತೆಯ ಕೆಂಪಗೆರೆ ಹತ್ತಿರ ಇರುವ ಇಟ್ಟಿಗೆ ಭಟ್ಟಿಯಲ್ಲಿ ಇಟ್ಟಿಗೆಯನ್ನು ಹೊರಲು ಹೋಗುತ್ತಿದ್ದರು. ಮನೆಯಲ್ಲಿ ಎಲ್ಲ ಕೆಲಸದ ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಚಾಚು ತಪ್ಪದೇ ಮಾಡುತ್ತಿದ್ದರು. ಒಂದು ಗೋಡಿಯಲ್ಲಿ ದೇವಿ ಪ್ರತಿಷ್ಠೆ ಮೂರ್ತಿ ಇತ್ತು, ಔರಾದಿ ಓಣಿಯಲ್ಲಿ, ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿಯಲ್ಲಿ. ಆ ಮನೆಯಲ್ಲಿ ನನಗೆ ದೇವಿ ಭಾಗ ಆಗಿ, ಗೋಡಿ ಭಾಗ ಆಗಿ ದರ್ಶನವನ್ನು ಕೊಟ್ಟರು. ಅವತ್ತಿಂದ ದೇವಿಯ ಸಾಕ್ಷಾತ್ಕಾರ ನಮಗೆ ಆಗಿದೆ. ಮಾತೋಶ್ರೀ ಡಾಕ್ಟರ್ ಹುಲಿಗೆಮ್ಮ ಪೋಸ ಅಮ್ಮನವರು ಮೂಲತಃ ಹಳೆ ಹುಬ್ಬಳ್ಳಿಯವರು. ಚನ್ನಪೇಟೆಯ ಔರಾದಿ ಓಣಿಯ ನೇಕಾರರ ಮನೆಯಲ್ಲಿ ಪೂಜೆ ನಡೆದಾಗ ಕೇವಲ 13ನೇ ವಯಸ್ಸಿನವರಿದ್ದರು. ಆಗಲೇ ದೈವಿ ಪ್ರತ್ಯಕ್ಷ ಆಗಿ ಭಗವತಿಯ ಉಪಾಸನೆ ತೊಡಗಿ ಅಲ್ಲಿಯೇ ಅರವಿಂದ್ ನಗರದಲ್ಲಿ ಶ್ರೀ ಹುಲಿಗೆಮ್ಮ ತಾಯಿಯನ್ನು ಪ್ರತಿಷ್ಠೆ ಮಾಡಿ ದೇಗುಲ ಕಟ್ಟಿ ಕಳೆದ 46 ವರ್ಷಗಳಿಂದಲೂ ಬದ್ಧರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರ ವಿಶಿಷ್ಟತೆ ಏನೆಂದರೆ ಹುಟ್ಟಿನಿಂದಲೇ ಪಾದರಕ್ಷೆಯನ್ನು ಧರಿಸದೆ ಸಂಚಾರ ಮಾಡುತ್ತಾ ಬಂದಿದ್ದಾರೆ. ದೇಗುಲದಲ್ಲಿ ತಪ್ಪದೆ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳನ್ನು ಪಾಲಿಸುತ್ತಾ ಬಂದಿರುವ ಇವರು ಹಲವಾರು ಸಮಾಜ ಸೇವೆಯನ್ನು ಕೈಗೊಂಡಿದ್ದಾರೆ. ಬಡವರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ನೋಟ್ಪುಸ್ತಕ ವಿತರಣೆ, ಭರತನಾಟ್ಯ ತರಬೇತಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಮದುವೆ ಸಂಘಟನೆ ಮತ್ತು ಸದರಿ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸಿದ ಅನಾಥ ವಯೋವೃದ್ಧರಿಗೆ ಅಂತ್ಯಕ್ರಿಯೆಯನ್ನು ಇಂದಿನವರೆಗೂ ಸಹ ನೆರವೇರಿಸಿಕೊಂಡು ಬಂದಿರುತ್ತಾರೆ. ಇನ್ನು ವಿಶೇಷವಾಗಿ ಕೋವಿಡ್ ಸಮಯದಲ್ಲಿ ವಿವಿಧ ಕಡೆಗಳಿಗೆ ತೆರಳಿ ಬಡವರಿಗೆ ಪ್ರಸಾದ ವಿತರಣೆ ಮಾಡಿದ್ದು ಇವರ ಹೆಗ್ಗಳಿಕೆ ಎನ್ನಬಹುದು. ಮತ್ತು ಯುದ್ಧ ಭೂಮಿಯಲ್ಲಿ ವೀರ ಮರಣ ಹೊಂದಿದ ನಮ್ಮ ಭಾರತ ದೇಶದ ಮಿಲಿಟರಿ ವೀರ ಯೋಧರುಗಳ ಕುಟುಂಬಗಳಿಗೆ ಪರಿಹಾರ ನಿಧಿಗೆ ಭಕ್ತಾದಿಗಳಿಂದ ದೇಣಿಗೆ ಸಂಗ್ರಹಿಸಿ ಕಳಿಸಿಕೊಡುವುದು. ಉತ್ತರ ಕರ್ನಾಟಕದ ಭಾಗದಲ್ಲಿ ಸರಿಸುಮಾರು 27ರಿಂದ 28 ಗುಡಿಗಳು ಇರುವ ಸನ್ನಿಧಾನದಲ್ಲಿ ದೈವ ಪ್ರತಿಷ್ಠೆ ಕೈಗೊಂಡಿದ್ದು ವಿಶೇಷ. ಇವರ ಒಂದು ಮಾರ್ಗದರ್ಶನ ಹಾಗೂ ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಮದುವೆ ಮುಂಜೆಗಳು, ನಿಶ್ಚಿತಾರ್ಥ ಕಾರ್ಯಕ್ರಮಗಳು ಜೊತೆಗೆ ಮೃತರ ಅಂತ್ಯಕ್ರಿಯೆಗಳು ಸಹ ಇಂದಿಗೂ ಜರುಗುತ್ತವೆ. ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಅತಿ ವಿರಳ ಎಂಬುವಂತೆ ಇವರ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಕಳೆದ ಮಾರ್ಚ್ 30, 2023 ಬೆಂಗಳೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಅವರಿಂದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗಿದೆ. ಮತ್ತು ಇವರ ಸಾಧನೆಯ ಕಿರೀಟಕ್ಕೊಂದು ಗರಿ ಎಂಬಂತೆ ದಿನಾಂಕ 16/10/2024 ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿರುವ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಇವರಿಗೆ ದೊರೆತಿದೆ. ಅದೇ ರೀತಿ ದಿನಾಂಕ 9/11/2024 ವಿಶ್ವ ಕನ್ನಡ ಬಳಗ ಹುಬ್ಬಳ್ಳಿ ಇವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2024 ನೀಡಿ ಗೌರವಿಸಿದ್ದಾರೆ. ಮತ್ತು ದಿನಾಂಕ 12/11/2024 ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ 2024 ಧೀಮಂತ ಸನ್ಮಾನವನ್ನು ನೀಡಿ ಗೌರವಿಸಿದ್ದಾರೆ. ದಿನಾಂಕ 10/1/2025 ಕೊಪ್ಪಳ ಜಿಲ್ಲಾ ಇಟಿಗೆ ಉತ್ಸವ 2025 ಮಹಿಳಾ ಮತ್ತು ಧಾರ್ಮಿಕ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ದಿನಾಂಕ 26/1/2025 ಹೈದರಾಬಾದ್ನಲ್ಲಿ ಜರುಗಿದ ರಾಷ್ಟ್ರೀಯ ಡಾನ್ ಮತ್ತು ಮ್ಯೂಸಿಕ್ ಚಾಂಪಿಯನ್ಶಿಪ್ 2025 ಕಾರ್ಯಕ್ರಮದಲ್ಲಿ ಮಾತೋಶ್ರೀ ಡಾಕ್ಟರ್ ಹುಲಿಗೆಮ್ಮ ಪೋಸ ಅಮ್ಮನವರಿಗೆ ಸಮಾಜ ಸೇವಾ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ಎಲ್ಲ ಜನತೆಗೆ, ಹೊರ ರಾಜ್ಯಗಳಿಗಾಗಲಿ, ಕೇಂದ್ರ ಸರ್ಕಾರಕ್ಕಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ ಮತ್ತು ಇಲ್ಲಿ ಸುತ್ತಮುತ್ತಲಿನ ನನ್ನ ಏನು ಈ ರಾಜ್ಯದಲ್ಲಿ ಎಲ್ಲ ಊರಿನ ಜನರಿಗೆ
ನಾನು ಪ್ರಣಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ರಾಜ್ಯದಲ್ಲಿ ಮಳೆ ಬೆಳೆ ಸಹಕಾರ್ಯ ಮತ್ತು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಆ ತಾಯಿಯಲ್ಲಿ ನಿಮಗೆ ಸದಾ ಜಗನ್ಮಾತೆ ಭುವನೇಶ್ವರಿ ಮಾತಾ ಮತ್ತು ನಮ್ಮ ಲೋಕಮಾತಾ ಮತ್ತು ಜಲದೇವತೆ ಅಗ್ನಿ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.